ಮನೆ ಊಟಕ್ಕಾಗಿ ದರ್ಶನ್ ವಿಲ ವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಜೈಲೂಟ ತಿಂದು ತಿಂದು ಸೊರಗಿ ಹೋಗಿದ್ದಾರೆ ದರ್ಶನ್. ದರ್ಶನ್ ಫಿಟ್ನೆಸ್ ಹೋಗಿದೆ, ದರ್ಶನ್ ವೆಯ್ಟ್ ಲಾಸ್ ಆಗಿದೆ, ದರ್ಶನ್ ಆರೋಗ್ಯ ಹದಗೆಟ್ಟಿದೆ. ಮನೆ ಊಟ ಇಲ್ಲದೆ ದರ್ಶನ್ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ರೋಟೀನ್ ಇಲ್ಲದೆ ಜೈಲಿನಲ್ಲಿ ಕಾಟೇರ ನರಳಾಡ್ತಾ ಇದ್ದಾರೆ. ದೇಹದ ತೂಕ ಕಡಿಮೆ ಆಗ್ತಾ ಇದ್ದಂತೆ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಇವತ್ತು ಮನೆ ಊಟದ ಕುರಿತಾಗಿ ಸಿಹಿ ಸುದ್ದಿ ಸಿಗುತ್ತಾ ದರ್ಶನ್ಗೆ? ಮನೆ ಊಟ ನೀಡುವಂತೆ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇದರ ವಾದ ಪ್ರತಿವಾದ ನಡೀತಾ ಇದೆ. ದರ್ಶನ್ಗೆ ಮನೆ ಊಟ ಇವತ್ತು ಫೈನಲ್ ಆಗುವಂಥ ಸಾಧ್ಯತೆ ಇದೆ. ಜೈಲೂಟ ತಿಂದು ತಿಂದು ಸೊರಗಿ ಹೋಗಿರುವ ದರ್ಶನ್ ಆರೋಗ್ಯ ಹದಗೆಟ್ಟಿದೆ, ವೆಯ್ಟ್ ಲಾಸ್ ಆಗಿದೆ. ಎಲ್ಲ ಫಿಟ್ನೆಸ್ ಮೇಂಟೈನ್ ಮಾಡಿದ್ರು, ಐಷಾರಾಮಿ ಬದುಕನ್ನು ನಡೆಸ್ತಾ ಇದ್ದಂಥ ಈ ದರ್ಶನ್, ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ದಂಥ ಈ ದರ್ಶನ್ ಜೈಲಿನಲ್ಲಿ ಕೊಡುವಂಥ ಆ ಊಟ ತಿನ್ನಲಾರದೆ ಸೊರಗಿ ಹೋಗಿದ್ದಾರೆ. ಮನೆ ಊಟ ಕೊಡಿ ಅಂಥೇಳಿ ಮನವಿ ಮಾಡ್ಕೊತಾ ಇದ್ದಾರೆ. ಆದರೆ ಅಷ್ಟು ಈಸಿಯಾಗಿ ಮನೆ ಊಟ ಸಿಗೋದಿಲ್ಲ. ಈ ಕಾರಣದಿಂದ ಕೋರ್ಟ್ ಮೊರೆ ಹೋಗಿದ್ದಾರೆ. ಇವತ್ತು ಅದರ ವಿಚಾರಣೆ ನಡೀತಾ ಇದೆ. ದರ್ಶನ್ಗೆ ಇವತ್ತು ಮನೆ ಊಟ ಕೊಡೋದು ಅಥವಾ ಮನೆ ಊಟ ಕೊಡಬಾರ್ದಾ ಅನ್ನೋದ್ರ ಬಗ್ಗೆ ಇವತ್ತು ತೀರ್ಮಾನ ಆಗುತ್ತೆ. ವಿಲ ವಿಲ ಅಂಥೇಳಿ ಒದ್ದಾಡ್ತಾ ಇದ್ದಾರೆ. ಸುಮಾರು 30 ದಿನದಿಂದ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮುದ್ದೆ ಮುರಿತಾ ಇದ್ದಾರೆ. ಎಲ್ಲ ಕೈದಿಗಳಿಗೆ ಏನು ಕೊಡ್ತಾರೋ ಅದೇ ಊಟವನ್ನು ದರ್ಶನ್ಗೂ ಕೂಡ ಕೊಡ್ತಾರೆ. ಆದರೆ ದರ್ಶನ್ ಮನೆ ಊಟ ಕೊಡಿ ಅಂಥೇಳಿ ದುಂಬಾಲು ಬಿದ್ದಿದ್ದಾರೆ. ಅದು ಇವತ್ತು ಇತ್ಯರ್ಥ ಆಗುತ್ತೆ. ಜೈಲು ಹಕ್ಕಿ ದರ್ಶನ್ಗೆ ಇವತ್ತು ಮುಖ್ಯವಾದ ದಿನ. ದರ್ಶನ್ಗೆ ಜೈಲೂಟ ತಿಂದು ತಿಂದು ಸಂಪೂರ್ಣವಾಗಿ ಅವರ ಆರೋಗ್ಯ ಹಾಳಾಗಿದೆ ಮತ್ತು ಸೊರಗಿ ಹೋಗಿದ್ದಾರೆ. ಇವತ್ತು ಮನೆಯೂಟ ಅವರಿಗೆ ಸಿಗತ್ತಾ ಸಿಗಲ್ವಾ ಅನ್ನೋದು ನಿರ್ಣಯ ಆಗುವಂಥ ದಿನ. ಹೇಗೆ ಅಂತೀರಾ? ಈ ವರದಿ ನೋಡಿ. ದರ್ಶನ್ ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಸಖತ್ ಹಠಮಾರಿ. ಇಂಥದ್ದು ಬೇಕು ಅಂದ್ರೆ ಬೇಕು ಅಷ್ಟೇ, ದೂಸರ ಮಾತಿಲ್ಲ, ನೋ ಕಾಂಪ್ರಮೈಸ್. ಹೀಗೆ ದಿಲ್ದಾರಾಗಿ ಬದುಕಿದ್ದ ದಾಸ ಜೈಲೂಟಕ್ಕೆ ಸೊರಗಿ ಹೋಗಿದ್ದಾನೆ. ಮನೆ ಊಟಕ್ಕಾಗಿ ಅಂಗಲಾಚಿದ್ದಾನೆ. ಜೈಲೂಟ ಬೇಡ, ಮನೆ ಊಟ ಕೊಡಿ ಪ್ಲೀಸ್. ದಾಸನಿಗೆ ಇವತ್ತಾದ್ರೂ ಸಿಗುತ್ತಾ ಗುಡ್ ನ್ಯೂಸ್. ಜೈಲೂಟದಿಂದ ಕಾಟೇರನಿಗೆ ಫುಡ್ ಪಾಯ್ಸನ್ ಆಗಿದ್ಯಂತೆ. ಇದೇ ಕಾರಣಕ್ಕೆ ಮನೆ ಊಟಕ್ಕಾಗಿ ದರ್ಶನ್ ಪರ ವಕೀಲರು ನ್ಯಾಯಾಲಯದ ಮೊರೆ ಹೋಗಿದ್ರು. ಮನೆ ಊಟ ಹಾಗೂ ಪುಸ್ತಕಗಳನ್ನ ಕೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಬಳಿಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆಯೂ ನಡೆದಿತ್ತು. ಹಾಗಾದ್ರೆ ಆ ವಿಚಾರಣೆ ಹೇಗಿತ್ತು ಅಂತ ಒಮ್ಮೆ ನೋಡೋಣ ಬನ್ನಿ. ಭೂಪತಿಗಿಲ್ಲ ಬಿರಿಯಾನಿ. ದರ್ಶನ್ ಪರ ವಕೀಲ, ಸ್ವಂತ ಹಣದಲ್ಲಿ ಮನೆಯೂಟಕ್ಕೆ ಅವಕಾಶ ನೀಡಿ. ಸರ್ಕಾರಿ ವಕೀಲ, ಜೈಲು ಮ್ಯಾನ್ಯುಯಲ್ನಲ್ಲಿ ಮನೆಯೂಟ ಕಾನ್ಸೆಪ್ಟ್ ಇಲ್ಲ. ದರ್ಶನ್ ಪರ ವಕೀಲ, ಮಹಾರಾಷ್ಟ್ರದ ಅಸ್ಗರ್ ಅಲಿ ಕೇಸ್ನಲ್ಲಿ ಊಟ ಕೊಟ್ಟಿದ್ದಾರೆ. ಸರ್ಕಾರಿ ವಕೀಲ, ದರ್ಶನ್ ಆರೋಗ್ಯವಾಗಿದ್ದಾರೆ, ಫಿಟ್ ಆಗಿದ್ದಾರೆ, ಊಟ ಬೇಡ. ಸರ್ಕಾರಿ ವಕೀಲ, ಕಾನೂನನ್ನ ಪಕ್ಕಕ್ಕೆ ಸರಿಸಿ ಹೆಚ್ಚಿನ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ. ದರ್ಶನ್ ಪರ ವಕೀಲ, ದರ್ಶನ್ ಸಿನಿಮಾ ಆಕ್ಟರ್ ಆಗಿದ್ದು ತಪ್ಪಾಗಿದೆ. ಸರ್ಕಾರಿ ವಕೀಲ, ಸಿನಿಮಾ ನಟ ಆಗಿದ್ದು ತಪ್ಪಲ್ಲ, ಕೊಲೆ ಮಾಡಿದ್ದು ತಪ್ಪು. ದರ್ಶನ್ ಪರ ವಕೀಲ, ಆರೋಪಿ ದರ್ಶನ್ಗೆ ವೈರಲ್ ಫೀವರ್ ಇದೆ. ಸರ್ಕಾರಿ ವಕೀಲ, ಅನಾರೋಗ್ಯದ ವೈದ್ಯಕೀಯ ವರದಿ ಉಲ್ಲೇಖಿಸಿಲ್ಲ. ದರ್ಶನ್ ಪರ ವಕೀಲ, ನಾವೇನು ವಿಶೇಷ ಸವಲತ್ತು ನೀಡಿ ಎಂದಿಲ್ಲ. ಸರ್ಕಾರಿ ವಕೀಲ, ಆಕ್ಷೇಪ ಏನಿಲ್ಲ, ಕಾನೂನು ಪ್ರಕಾರ ನಡೆದುಕೊಳ್ಳಿ. ಹೀಗೆ ಎರಡು ಕಡೆಯ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಮನೆ ಊಟ, ಹಾಸಿಗೆ ಸೌಲಭ್ಯದ ಆದೇಶವನ್ನ ಗುರುವಾರ ಅಂದ್ರೆ ಇಂದಿಗೆ ಕಾಯ್ದಿರಿಸಿತ್ತು. ಇವತ್ತು ದರ್ಶನ್ ಮನೆ ಊಟ ಅರ್ಜಿಯ ಆದೇಶ ಹೊರಬೀಳಲಿದೆ. ಜ್ವರ, ಫುಡ್ ಪಾಯ್ಸನ್ ನಿಂದ ಬಳಲ್ತಿರೋ ದರ್ಶನ್ಗೆ ಬಿರಿಯಾನಿ ಸಿಗುತ್ತೋ ಅಥವಾ ಮುದ್ದೆನೇ ಗತಿನ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ಮನೆ ಊಟ ಇವತ್ತು ಸಿಗುತ್ತಾ? ಕೋರ್ಟ್ಗೆ ದರ್ಶನ್ ಪರ ವಕೀಲರು ಆಗಮಿಸಿದ್ದಾರೆ. ಇವತ್ತು ವಿಚಾರಣೆ ನಡೀತಾ ಇದೆ. ದರ್ಶನ್ಗೆ ಮನೆ ಊಟ ಕೊಡಬೇಕಾ ಕೊಡಬಾರ್ದು ಅನ್ನೋದು. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಮನೆಯೂಟದ ಆದೇಶ ಹೊರಗಡೆ ಬೀಳುತ್ತೆ.
ದರ್ಶನ್ಗೆ ಮನೆ ಊಟವಾ ಅಥವಾ ಜೈಲು ಊಟವಾ ಅನ್ನೋದು. ದರ್ಶನ್ ಪರ ವಕೀಲ ರಾಘವೇಂದ್ರ ಆಗಮಿಸಿದ್ದಾರೆ. ದರ್ಶನ್ಗೆ ಮನೆ ಊಟ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಬಲವಾದ ವಾದವನ್ನು ಮಂಡಿಸಿದ್ರು ಅವರು. ಕೆಲವೇ ಕ್ಷಣಗಳಲ್ಲಿ ದರ್ಶನ್ಗೆ ಮನೆ ಊಟದ ಕುರಿತಾಗಿ ಆದೇಶ ಹೊರಬಿಡುತ್ತೆ. ನ್ಯಾಯಾಧೀಶರು ಇವತ್ತು ತಿಳಿಸ್ತಾರೆ ದರ್ಶನ್ಗೆ ಮನೆ ಊಟ ಕೊಡಬೇಕಾ ಬೇಡವಾ ಅನ್ನೋದು. ದರ್ಶನ್ ಪರವಾದ ವಕೀಲರು ರಾಘವೇಂದ್ರ ಅವರು ಆಲ್ರೆಡಿ ಬಂದಾಗಿದೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಮನೆ ಊಟದ ಆದೇಶ ಹೊರಗಡೆ ಬೀಳುತ್ತೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ದರ್ಶನ್ಗೆ ಇವತ್ತು ಮನೆಯೂಟದ ಕುರಿತಾಗಿ ಆದೇಶ ಹೊರಗಡೆ ಬರುತ್ತಾ? ಏನೇನು ಪಾಸಿಬಿಲಿಟೀಸ್ ಇದೆ ಧ್ರುವ? ಎಸ್ ರಂಜಿತ್, ಮುಖ್ಯವಾಗಿ ಇವತ್ತು ದರ್ಶನ್ ಅವರ ಪಾಲಿಗೆ ಬಹಳ ಪ್ರಮುಖವಾದಂಥ ದಿನ. ದರ್ಶನ್ ಅವರು ಮನೆಯೂಟ ಹಾಗೆ ಕೆಲವೊಂದಿಷ್ಟು ವಿಶೇಷ ಸವಲತ್ತಿಗೆ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಇದರ ವಿಚಾರಣೆ ಸೋಮವಾರ ವಾದ ಪ್ರತಿವಾದಗಳು ನಡೆದಿತ್ತು. ದರ್ಶನ್ ಪರವಾಗಿ ವಕೀಲ ರಾಘವೇಂದ್ರ ವಾದವನ್ನ ಕೂಡ ಮಂಡಿಸಿದ್ರು. ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ನ್ಯಾಯಾಧೀಶರು ಆದೇಶವನ್ನ ಕಾಯ್ದಿರಿಸಿದ್ರು. ಈಗ ಸದ್ಯ ಇನ್ನೇನು ಗಳಲ್ಲಿ ಆದೇಶ ಕೂಡ ಹೊರಬೀಳುತ್ತೆ. ಇದರ ಪ್ರಕಾರ ಈ ಆದೇಶದ ಆಧಾರದ ಮೇಲೆ ನಿಂತಿದೆ ದರ್ಶನ್ ಅವರ ಮನೆ ಊಟದ ನಿರ್ಧಾರ. SPP ಪ್ರಸನ್ನ ಕುಮಾರ್ ಅವರು ಕೂಡ ಮೊನ್ನೆ ಸುದೀರ್ಘವಾಗಿ ವಾದವನ್ನ ಮಂಡಿಸಿದ್ರು, ಪ್ರತಿವಾದವನ್ನ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ದರ್ಶನ್ ಅವರಿಗೆ ಜೈಲೂಟವನ್ನ ಯಾಕೆ ಕೊಡಬಾರ್ದು ಅನ್ನೋದನ್ನ ಕೂಡ ಉಲ್ಲೇಖಿಸಿದ್ರು. ದರ್ಶನ್ ಅವರಿಗೆ ಒಂದು ಆರೋಗ್ಯ ಸಮಸ್ಯೆ ಇದೆ, ಅಜೀರ್ಣ ಸಮಸ್ಯೆ ಕಾಡ್ತಾ ಇದೆ, ಹೀಗಾಗಿ ಅವರಿಗೆ ಮನೆ ಊಟವನ್ನ ನೀಡಬಾರ್ದು ಅಂತ ಹೇಳಿ ಅವರು ತಮ್ಮ ಪ್ರತಿವಾದವನ್ನ ಮಂಡಿಸಿದ್ರು. ಆದ್ರೆ ದರ್ಶನ್ ಪರವಾದ ವಕೀಲರಾದಂತಹ ರಾಘವೇಂದ್ರ ಅವರು 2021 ಮ್ಯಾನ್ಯುಯಲ್ ಅನ್ನ ಉಲ್ಲೇಖ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ದರ್ಶನ್ ಅವರಿಗೆ ಮನೆ ಊಟವನ್ನ ಯಾಕೆ ಕೊಡಬೇಕು ಅನ್ನುವಂಥದ್ದು. ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವರ ದೇಹದ ತೂಕ ಕಡಿಮೆ ಆಗಿದೆ, ಹೀಗಾಗಿ ಮನೆ ಊಟವನ್ನ ನೀಡಬೇಕು. 2021 ಮ್ಯಾನ್ಯುಯಲ್ ಪ್ರಕಾರ ಇದಕ್ಕೆ ಅವಕಾಶ ಇದೆ. ಅಂದ್ರೆ ಆರೋಪಿಗಳಿಗೆ ಮಾತ್ರ ವಿಚಾರಣಾಧೀನ ಕೈದಿಗಳಿಗೆ ಅವಕಾಶ ಇದೆ, ಅಪರಾಧಿಗಳಿಗೆ ಅವಕಾಶ ಇಲ್ಲ ಅಂತ ವಾದ ಮಂಡಿಸಿದ್ರು. ಇದಕ್ಕೆ ಪ್ರತಿವಾದವನ್ನ ಮಾಡಿದಂತ SPP ಪ್ರಸನ್ನ ಕುಮಾರ್ ಅವರು ಯಾವುದೇ ತರಹದ ಅವಕಾಶವನ್ನ ನೀಡಲಿಕ್ಕೆ ಬರಲ್ಲ. ಕರ್ನಾಟಕ ಜೈಲು ಕಾಯ್ದೆ 1974 ರೂಲ್ 322 ಕೂಡ ಉಲ್ಲೇಖಿಸಿದ್ರು. ಇದರಲ್ಲಿ ಮನೆಯೂಟ ಅಂತ ಎಲ್ಲೂ ಕೂಡ ಉಲ್ಲೇಖವಾಗಿಲ್ಲ. ಅವರಿಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಡಯಟ್ ಫುಡ್ ಅನ್ನ ನೀಡಬಹುದು, ಒಂದು ದಿವಸ ನಾನ್ ವೆಜ್ ಊಟವನ್ನ ಕೂಡ ಕೊಡಬಹುದು, ಆದ್ರೆ ಪ್ರತಿದಿನ ಅವರಿಗೆ ಬಿರಿಯಾನಿಯನ್ನ ನೀಡ್ಲಿಕ್ಕೆ ಆಗಲ್ಲ ಎನ್ನುವಂತ ಒಂದು ವಾದವನ್ನ ಕೂಡ ಮಂಡಿಸಿದ್ರು. ಇವೆಲ್ಲವನ್ನ ಕೂಡ ವಾದ ಹಾಗೆ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಈಗ ಸದ್ಯ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಆದೇಶ ಕೂಡ ಹೊರಬೀಳುತ್ತೆ. ದರ್ಶನ್ ಅವರಿಗೆ ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ರಂಜಿತ್. ಧ್ರುವ, ಈಗ ಇವತ್ತು ವಾದ ಪ್ರತಿವಾದ ಏನಿರೋದಿಲ್ವಾ, ಕೇವಲ ಆದೇಶ ಮಾತ್ರವಾ? ಇವತ್ತು ಎಷ್ಟು ಗಂಟೆಗೆ ಹೊರಬೀಳಬಹುದು ಆದೇಶ? ಇವತ್ತೇನಾದರೂ ಆದೇಶ ಬಂದರೆ ಇವತ್ತಿನಿಂದಲೇ ಮನೆ ಊಟ ಕೊಡ್ತಾರಾ, ಹೇಗೆ? ಎಸ್ ರಂಜಿತ್, ಸೋಮವಾರವೇ ಎಲ್ಲ ವಾದ ಮತ್ತೆ ಪ್ರತಿವಾದ ಮುಕ್ತಾಯವಾಗಿದೆ. ಇವತ್ತು ಕೇವಲ ಆದೇಶ ಒಂದೇ ಹೊರಬೀಳಬೇಕಾಗಿದೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಕೂಡ ಹೊರಬೀಳುತ್ತೆ. ಊಟದ ವಿರಾಮದ ನಂತರ ಮತ್ತೆ ಈಗ ಕಲಾಪಗಳು ಆರಂಭವಾಗಿದ್ದಾವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಆದೇಶ ಹೊರಬೀಳುತ್ತೆ. ಇದರ ಆಧಾರದ ಮೇಲೆ ದರ್ಶನ್ ಅವರಿಗೆ ಮನೆ ಊಟವನ್ನ ನೀಡಬೇಕಾ ಬೇಡವಾ ಎನ್ನುವಂಥದ್ದು ನಿರ್ಧಾರವಾಗುತ್ತೆ. ಒಂದ್ ವೇಳೆ ಮನೆ ಊಟವನ್ನ ನೀಡಬೇಕು ಅಂದ್ರೆ ಯಾವುದೆಲ್ಲ ನಿಬಂಧನೆಗಳಿರುತ್ತೆ, ಯಾವುದೆಲ್ಲ ಷರತ್ತನ್ನ ವಿಧಿಸ್ತಾರೆ ಎನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಧ್ರುವ. ನೋಡಿ, ದರ್ಶನ್ಗೆ ಇವತ್ತು ಮಹತ್ವವಾದಂಥ ದಿನ. 30 ದಿನದಿಂದ ದರ್ಶನ್ ಪರಪ್ಪನಗ್ರಹಾರ ಜೈಲಿನಲ್ಲಿದ್ದಾರೆ. ದರ್ಶನ್ ಫ್ರೀ ಬರ್ಡ್ ಆಗಿದ್ರು, ಎಲ್ಲ ಕಡೆ ಓಡಾಡಿಕೊಂಡು ಐಷಾರಾಮಿ ಬದುಕನ್ನು ಸಾಗಿಸ್ತಾ ಇದ್ರು. ಆದರೆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ನಂತರ ದರ್ಶನ್ ನಸೀಬೆ ಕೆಟ್ಟೋಯ್ತು ಅಂತ ಅನ್ಸುತ್ತೆ. ಈಗ 30 ದಿನದಿಂದ ಮುದ್ದೆ ಮುರಿತಾ ಇದ್ದಾರೆ, ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ದರ್ಶನ್ ಸ್ವರ್ಗ ಹೋಗಿದ್ದಾರೆ. ಹಾಗಾದ್ರೆ ದರ್ಶನ್ಗೆ ಮನೆ ಊಟ ಬೇಕು ಅಂತ ಕೇಳಿದಾರಲ್ಲ, ಯಾಕೆ ದರ್ಶನ್ ಮನೆ ಊಟವನ್ನು ಕೇಳಿದ್ದಾರೆ ಅನ್ನೋದನ್ನು ನಾವೀಗ ಒಂದೊಂದಾಗಿ ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ದರ್ಶನ್ಗೆ ಯಾಕೆ ಮನೆ ಊಟ ಬೇಕು ಅಥವಾ ಅವ್ರು ಯಾಕೆ ಪಟ್ಟು ಹಿಡಿದಿದ್ದಾರೆ? ಜೈಲೂಟ ಸೇವಿಸಿ ವೀಕ್ ಆಗಿ ಹೋಗಿದ್ದಾರೆ ದರ್ಶನ್. ಜೈಲೂಟ ಸೇವಿಸಿ ವೀಕ್ ಆಗಿ ಹೋಗಿದ್ದಾರೆ. ದರ್ಶನ್ಗೆ ವೆಯ್ಟ್ ಲಾಸ್ ಆಗಿದೆ, ದರ್ಶನ್ನ ಆರೋಗ್ಯ ಹದಗೆಟ್ಟಿದೆ, ದರ್ಶನ್ನ ಫುಲ್ ಸೊರಗು ಹೋಗಿದ್ದಾರೆ. ಜೈಲೂಟ ತಿಂದು ತಿಂದು ಯಾವುದೇ ಜಿಮ್ ಇಲ್ಲ, ವರ್ಕೌಟ್ ಇಲ್ಲ, ಸರಿಯಾದ ಪ್ರೋಟೀನ್ ಇಲ್ಲ, ಏನೂ ಇಲ್ಲ ದರ್ಶನ್ ಊಟದಲ್ಲಿ. ಹಾಗಾಗಿ ಸ್ವರ್ಗೋಗಿ ಹೋಗಿದ್ದಾರೆ. ವೆಯ್ಟ್ ಲಾಸ್ ಆಗಿದೆ ದರ್ಶನ್ದು. ನಿರಂತರವಾಗಿ ಸಣ್ಣ ಆಗ್ತಿರೋದಕ್ಕೆ ದರ್ಶನ್ ಗಾಬರಿಯಾಗಿದ್ದಾರೆ. ನೋಡಿ, ಜೈಲೂಟ ತಿಂದು ತಿಂದು ದರ್ಶನ್ ಸಣ್ಣ ಆಗಿದ್ದಾರಲ್ಲ, ಅದಕ್ಕೆ ಗಾಬರಿಯಾಗಿದ್ದಾರೆ. ಹೆಂಗೆ
ಇನ್ನು ಮುಂದೆ ಅಂತೇಳಿ. ದರ್ಶನ್ ಬಿಡುಗಡೆ ಆಗ್ತಾರಾ, ಜಾಮೀನು ಸಿಗುತ್ತಾ, ಮತ್ತೊಂದು ಅದೆಲ್ಲವೂ ಕೂಡ ನೆಕ್ಸ್ಟ್. ಆದರೆ 30 ದಿನ ಆಯಿತು ದರ್ಶನ್ನ ಜೈಲೂಟ ತಿಂದು ತಿಂದು ಅದು ಊಟ ಸೇರ್ತಾ ಇಲ್ಲ, ಸೊರಗಿ ಹೋಗಿದ್ದಾರೆ. ಅವರಿಗೆ ಆರೋಗ್ಯ ಕೂಡ ಹದಗೆಟ್ಟಿದೆ, ಹಾಗಾಗಿ ಅವ್ರ ವೆಯ್ಟ್ ಕೂಡ ಲಾಸ್ ಆಗಿದೆ. ಈ ಬಗ್ಗೆ ಜೈಲಾಧಿಕಾರಿಗಳ ಬಳಿ ಹೇಳ್ಕೊಂಡಿದ್ದಾರೆ ದಾಸ, ನನಗೆ ಮನೆ ಊಟ ವ್ಯವಸ್ಥೆ ಮಾಡಿ ಅಂತೇಳಿ. ಆದರೆ ಅದು ಅಷ್ಟು ಈಸಿ ಇಲ್ಲ. ದರ್ಶನ್ಗೆ ಏನಾದರೂ ಮನೆ ಊಟ ಕೊಟ್ಟರೆ ಉಳಿದಂಥ ಎಲ್ಲ ಕೈದಿಗಳು ನಮಗೂ ಕೂಡ ಮನೆ ಊಟ ಕೊಡಿ ಅಂತೇಳಿ ಕೇಳೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಇವತ್ತು ನ್ಯಾಯಾಲಯದಲ್ಲಿ ಈ ಕುರಿತಾಗಿ ಆದೇಶ ಹೊರಗಡೆ ಬೀಳುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಮ್ಮ ಪ್ರತಿನಿಧಿ ಧ್ರುವ ಹೇಳ್ತಾ ಇದ್ರು, ಎಲ್ಲ ವಾದ ಪ್ರತಿವಾದ ಮುಗಿದಿದೆ, ಇನ್ನೇನಿದ್ರು ಕೂಡ ಆದೇಶ ಮಾತ್ರ, ಅದು ಇವತ್ತು ಹೊರಗಡೆ ಬರುತ್ತೆ. ಏನಾದರೂ ಇವತ್ತು ದರ್ಶನ್ಗೆ ಮನೆ ಊಟ ಅಂಥೇಳಿ ಏನಾದರೂ ನ್ಯಾಯಾಧೀಶರು ಹೇಳಿದ್ದೆ ಆದರೆ ದರ್ಶನ್ಗೆ ಇವತ್ತಿನಿಂದ ಮನೆ ಊಟ ಕೊಡ್ತಾರೆ, ದರ್ಶನ್ಗೆ ಹೆಂಗೆ ಬೇಕೋ ಆ ರೀತಿ ಊಟ ಕೊಡ್ತಾರೆ ಅನ್ನೋದನ್ನು ಹೇಳ್ತಾರೆ. ಇದು ದರ್ಶನ್ಗೆ ಯಾಕೆ ಮನೆ ಊಟ ಬೇಕು ಅಂತ ಹೇಳೋದಕ್ಕೆ ದರ್ಶನ್ ಮನವಿ ಮಾಡ್ಕೊಂಡಿರೋದು, ಮತ್ತು ಅವರ ಆರೋಗ್ಯದ ಪರಿಸ್ಥಿತಿ ಹೆಂಗಿದೆ, ಏನು ಎತ್ತ ಅನ್ನೋದು ನೋಡಿ.